ಈಗ ನಿನ್ನೆ ತಾವು ಬಜೆಟ್ ಬಗ್ಗೆ ಮಾತಾಡಿದ್ವಿ. ಆದ್ರೆ ಏನ್ ಉದ್ದೇಶ? ಯಾಕಂದ್ರೆ ಬಜೆಟ್ ಸಮಾಧಾನ ತಂದಿಲ್ಲ, ನಮ್ಮ ನಂಬಿಕೆ ಹುಸಿಯಾಗಿದೆ ಅಂತ ಮಾತನ್ನ ಹೇಳಿದ್ರಿ. ಈಗ ಅದಕ್ಕೆ ಪ್ರತಿಕ್ರಿಯೆಗಳೆಲ್ಲ ವ್ಯಕ್ತ ಆಗಿದೆ. ಬೇಳೂರು ಗೋಪಾಲಕೃಷ್ಣ ಅವರೆಲ್ಲ ನಿಮ್ಮನ್ನ ಪಕ್ಷದಿಂದ ಆಚೆಗೆ ಹಾಕಿದ್ರೆ ಒಳ್ಳೇದು ಅಂತ ಮಾತಾಡಿದ್ದಾರೆ. ಮುಂದೆ ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಈಗ ಹೈಕಮಾಂಡ್ ಗಮನಿಸುತ್ತೆ ಅನ್ನುವಂತ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ದಾರೆ. ಸೊ ನಿಮ್ಮ ಇಂಟೆನ್ಷನ್ ಏನಾಗಿದೆ? ಮುಂದೆ ಟಿಕೆಟ್ ಕೊಡುವಾಗ ಹೈಕಮಾಂಡ್ ಇದನ್ನೆಲ್ಲ ಗಮನಿಸುತ್ತೆ, ಮಾತಾಡುವಾಗ ಇತಿಮಿತಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ನಾನು IAS ಅಧಿಕಾರಿನೂ ಅಲ್ಲ, KS ಅಧಿಕಾರಿನೂ ಅಲ್ಲ. ನಾನು ಒಬ್ಬ ಜನಪ್ರತಿನಿಧಿ. ನನ್ನನ್ನು ಆಯ್ಕೆ ಮಾಡಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂರಿಸಿರೋರು ಜನ. ನನಗೆ ಜವಾಬ್ದಾರಿ ಸ್ಥಾನದಲ್ಲಿ ಕೂರಿಸಿರೋರು ಜನ. ಮತ ಹಾಕಿ ನನಗೆ ಆದಂತ ಒಂದು ರೀತಿ ನೀತಿಯಲ್ಲಿ ನಡವಳಿಕೆಯನ್ನು ಮಾಡ್ಬೇಕಂತ ಹೇಳಿ ನನಗೆ ಒಂದು ಸ್ಥಾನ, ಮಾನ, ಗೌರವ ಕೊಟ್ಟಂತ ಜನ. ನಾನು ಜನದ ಬಗ್ಗೆ ಆಲೋಚನೆ ಮಾಡಬೇಕು, ಬೇರೆಯವ್ರ ಬಗ್ಗೆ ನಾನು ಆಲೋಚನೆ ಮಾಡಲ್ಲ. ನನಗೆ ಸರಿಯಾದ ರೀತಿಯಲ್ಲಿ ನನ್ನ ಕ್ಷೇತ್ರಕ್ಕೆ ನಾನು ಅಭಿವೃದ್ಧಿ ಮಾಡಲಿಕ್ಕೆ ನಾನು ಸಾಕಷ್ಟು ರೀತಿಯಲ್ಲಿ ನಾನು ಮುಖ್ಯಮಂತ್ರಿಗಳ ಮನವಿ ಮಾಡಿದ್ದೆ. ನನ್ನ ಮನವಿಗೆ ಸ್ಪಂದನೆ ಮಾಡಿಲ್ಲ, ಅದಕ್ಕೆ ನಾನು ಹೇಳ್ತೀನಿ. ನಾನು ಮನವಿ ಮಾಡಿದ್ದೀನಿ, ನನ್ನ ಕಷ್ಟ ಸುಖ ಹೇಳ್ಕೊಂಡಿದ್ದೀನಿ. ನನ್ನ ಹಾಲು ಹವಾಲನ್ನ, ಅಲ್ಲಿರುವಂಥ ವಸ್ತಿ ಸ್ಥಿತಿನ ಅವರಿಗೆ 10 ಸಲ ಹೇಳಿದ್ದೀನಿ. ಸೊ ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ, ನನಗೆ ಸಮಾಧಾನ ಇಲ್ಲ ಅಂತ ಹೇಳ್ತೀನಿ. ಅದು ತಪ್ಪೇನಿದೆ? ನಾನು ರಾಜ್ಯದ ಬಗ್ಗೆ ಮಾತಾಡಲಿಲ್ಲ, ನಾನು ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಏನೇನು ಬೇಡಿಕೆ ಇಟ್ಟಿದ್ದೀರಿ ಸರ್? ನೋಡಿ, ಅಲ್ಲಿ ಒಂದು ಬಕ್ಷಿ ಕೆರೆ ಅಂತ ಒಂದು ಕೆರೆ ಇದೆ. ಆ ಕೆರೆ ಈ ಹೈವೇ ಮಾಡಿದಂಥ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಮಾಡಿ, ಅವೈಜ್ಞಾನಿಕವಾಗಿ ರೋಡೆಲ್ಲ ಮಾಡೋದಂಥ ಸಂದರ್ಭದಲ್ಲಿ ನೀರೆಲ್ಲ ಹೋಗಿ ಕೆರೆಗೆ ತುಂಬಿ ಕೆರೆ ಎಲ್ಲ ಒಡೆದೋಯ್ತು. ಆ ಟೈಮಲ್ಲಿ ದನ, ಕರ, ಜನ, ಜಾನುವಾರುಗಳೆಲ್ಲ ತೀರೋಗ್ಬಿಟ್ಟು, ಸಾಕಷ್ಟು ಜನ ಒಡವೆ, ವಸ್ತ್ರ, ಅವ್ರ ಪೇಪರು, ಮಕ್ಕಳಿಗೆ ಓದಲಿಕ್ಕೆ ಪುಸ್ತಕನೂ ಇಲ್ಲ. ಅವ್ರ ಒಡವೆ ಹೊಂಟೋಯ್ತು, ಅವ್ರ ಆಸ್ತಿ ಪತ್ರಗಳೆಲ್ಲ ಹೊಂಟೋಯ್ತು. ಇಡೀ ರಾಮನಗರನೇ ಮುಳುಗೋಯ್ತು. 10 ಸಲ ನಿಮ್ ತಗೊಂಡೋಗಿ ನಾವೆಲ್ಲ ಪೇಪರ್ಸ್ ಎಲ್ಲ ಕೂತು ನಿಮ್ಮ ಹತ್ರ ಚರ್ಚೆ ಮಾಡಿ ಕಷ್ಟ ಸುಖ ಎಲ್ಲ ಹೇಳಿ 10 ಸಲ ಹೋಗಿದ್ದೀನಿ. 10 ಸಲಕ್ಕೂ ನನಗೆ ಸ್ಪಂದನೆ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಏನಂತ ಮಕ್ಕ ತೋರಿಸ್ಲಿ? ನಾನು ಏನಂತ ನಾನು MLA ಅಂತ ಹೇಳ್ಕೊಳ್ಳಿ? ನನ್ನ ಕ್ಷೇತ್ರದಲ್ಲಿ ನಾನು ಏನಂತ ಹೇಳ್ಕೋಬೇಕು? ನಾನೊಬ್ಬ MLA ಅಂತ ಹೇಳ್ಕೊಳ್ಳ? ನೀವು ಕೊಟ್ಟಿರುವಂತ ಮತಕ್ಕೆ, ನಿಮ್ಮ ಶ್ರಮಕ್ಕೆ, ನಿಮ್ಮ ಹೋರಾಟಕ್ಕೆ, ನಿಮ್ಮ ಬೆವರಿಗೆನ ಬೆಲೆ ಇದೆ ಅಂತ ಹೇಳ, ಇಲ್ಲ ಬೇಡ ಅಂತ ಹೇಳಲ್ಲ. ಒಬ್ಬರ ಪರಿಸ್ಥಿತಿನ ಅಥವಾ ಎಲ್ಲರ? ನಾನು ನನ್ನ ಪರಿಸ್ಥಿತಿನ ಮಾತಾಡ್ತಾ ಇದ್ದೀನಿ. ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ಬೇರೆ ಕ್ಷೇತ್ರದ ಬಗ್ಗೆ ನನಗೆ ಬೇಕಾಗಿಲ್ಲ. ನನಗೆ ಆಯ್ಕೆ ಮಾಡಿದಂತ ಜನದ ಬಗ್ಗೆ, ನನಗೆ ಕೊಟ್ಟಂತ ಗೌರವದ ಗೌರವದ ಬಗ್ಗೆ ನಾನು ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಕೋರ್ಟ್ ನೋಡಿ, ಸುಮಾರು ಕೋರ್ಟ್ ನಮ್ಮಲ್ಲಿ ಆಗಿ 100 ವರ್ಷ ಆಯ್ತು. ಈ ಮುಂದಿನ ತಿಂಗಳ 27ನೇ ತಾರೀಕಿಗೆ ಈ ಮಾರ್ಚ್ 27ಕ್ಕೆ 100 ವರ್ಷದ ಕೋರ್ಟ್ ಅಲ್ಲಿ ಇರೋದಲ್ಲಿ. ಸುಮಾರು ವರ್ಷಗಳಿಂದ ಕುಮಾರಸ್ವಾಮಿ ಅವ್ರ ಕಾಲದಿಂದ, ದೇವೇಗೌಡರ ಕಾಲದಿಂದನೂ ಕೋರ್ಟ್ ಅಲ್ಲಿ ಕೇಳ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಜಾಗನೂ ಇಲ್ಲ. ಈಗ ನನ್ನ ಕಾಲದಲ್ಲಿ ಜಾಗನ, ಅಲ್ಲಿ ತಾಲೂಕ್ ಪಂಚಾಯತಿ ಜಾಗನ ಇವತ್ತು ಕೋರ್ಟ್ಗೆ ಬಿಡುಗಡೆ ಮಾಡಿಸಿ, ಈಗ ಮೊನ್ನೆ 1 ವಾರ 15 ದಿವಸ ಇನ್ನೂ ಆಗಿಲ್ಲ, ಈಗ ಖಾತೆ ಮಾಡಿಸಿ ಈಗ ಕೊಡ್ತಾ ಇದ್ದೀವಿ. ಈಗ ಅದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗೆ ಹೇಳಿದಾಗ ಕೋರ್ಟ್ ಸಂಬಂಧಪಟ್ಟಂತೆ ನನ್ನ ಜೊತೆ 300 ಜನ ಲಾಯರ್ ಬಂದಿದ್ರು ಭೇಟಿ ಮಾಡ್ಲಿಕ್ಕೆ. ಇಲ್ಲೇ ಬಂದು ಭೇಟಿ ಮಾಡಿದ್ರು, ಪರಿಪರಿಯಾಗಿ ಕೇಳ್ಕೊಂಡ್ರು. ಕೋರ್ಟ್ ಬೇಕೇ ಬೇಕಂತ ಹೇಳಿ ಕೋರ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಈ ಬಡ್ಜೆಟ್ ಕೋರ್ಟ್ ಸೇರಿಸಿದ್ದಾರೆ. ಹೊಸ್ತೇನು ಇಲ್ವಲ್ಲ. ಪಕ್ಷದಿಂದ ಆಚೆ ಹಾಕ್ಬೇಕು ಅನ್ನೋ ಅಭಿಪ್ರಾಯಗಳೆಲ್ಲ ಯಾರಿಗೆ? ಸಂತೋಷ ನನಗೇನಿಲ್ಲ. ಸರಿಯಾಗಬೇಕು ಅಂದ್ರೆ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋ ಆಗ್ರಹ ತಂದು ನನಗೆ ಯಾಕೆ ಅದನ್ನೆಲ್ಲ ಮಾತಾಡ್ತೀನಿ? ನನಗೆ ಯಾಕೆ ಅದನ್ನೆಲ್ಲ ಕೇಳ್ತಾ ಇದ್ದೀನಿ? ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ನನಗಿರುವಂತ ಕಷ್ಟ ಸುಖದ ಬಗ್ಗೆ, ನನ್ನ ಜನರ ಹಾಲು ಹವಾಲ್ ಬಗ್ಗೆ ನಾನು ಕೇಳ್ತಾ ಇದ್ದೇನೆ ಹೊರತು ನಾನು ವಿನಾಕಾರಣ ಯಾವುದೇ ವಿಷಯದ ಬಗ್ಗೆ ನಾನು ಮಾತಾಡಲ್ಲ. ನನ್ಗೆ ಅವಶ್ಯಕತೆನೂ ಇಲ್ಲ. ನನ್ನ ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ ಅಂತ ನನ್ಗೆ ಅಸಮಾಧಾನ ಆಗಿದೆ. ನಾನು ಹೇಳ್ತಾ ಇದ್ದೀನಿ. ಮಾತಾಡದೆ ಸುಮ್ಮನೆ ಇದಾರ ಸರ್ ಭಯದಿಂದ? ನೀವೇ ಕೇಳ್ಬೇಕು. ಒಬ್ಬೊಬ್ಬರಿಗೆ ಕರ್ಸ ನನ್ಗೆ ಹೆಂಗ್ ಇಂಟ್ರ್ಯೂ ತಗೋದ ಹಂಗೆ ಒಬ್ಬೊಬ್ಬರಿಗೆ ಕರ್ಸಿ ಇಂಟ್ರ್ಯೂ ತಗೊಂಡು ಏನ್ ಮಾಡಿ ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೇನೆ. ಗೊತ್ತಿಲ್ಲ ಅಲ್ಲಿ ನಡೆದಂತ ಒಂದು ಘಟನೆ ನಿಮಗೆ ಗೊತ್ತಿಲ್ಲ.
ನಾನು ಕೊಡ್ತೀನಿ ನಿಮ್ಗೆ. ಆ ಚಿತ್ರಗಳನ್ನ ನೋಡಿದ್ರೆ ನಿಮ್ಗೆ ಕರಳು ಹೊರಗಡೆ ಬಂದ್ಬಿಡ್ತದೆ. ಎಷ್ಟೋ ಜಾನುವಾರುಗಳು ತೀರೋಗ್ಬಿಡ್ತು, ದನ ಕರ ಬೇಕಾದಷ್ಟು ತೀರೋಗ್ಬಿಟ್ರು, ಜನ ಎಲ್ಲ ತೀರೋಗಿ ಎಲ್ಲ ಹೊಟ್ಟಾಯ್ತು. ಗಾಡಿಗಳು ರೇಷ್ಮೆ ನಾಡು ಅಂತ ಇದೆ, ಕಚ್ಚಾ ರೇಷ್ಮೆ, ಫಿನಿಶ್ಡ್ ಗೂಡ್ಸು ಎಲ್ಲಾನು ಕೊಚ್ಕೊಟ್ಟೋಗ್ಬಿಡ್ತು. ಮಕ್ಕಳಿಗೆ ಓದೋಕ್ ಪುಸ್ತಕ ಇಲ್ಲ, ಊಟ ಇಲ್ಲ, 3 ದಿವಸ ರಸ್ತೆ ಚರಂಡಿ ಬ್ರಿಡ್ಜು ಎಲ್ಲ ಹೊಟ್ಟೋಗ್ಬಿಟ್ಟು ಎಲ್ಲ. ಇಲ್ಲ, ಆ ವಿಷಯನೇ ಬೇರೆ, ಈ ವಿಷಯ ನೀವು ನನಗೆ ಕೇಳ್ತಿರೋಂಥ ಪ್ರಶ್ನೆ ಬೇರೆ, ನೀವು ವಿಷಯ ಬೇರೆ ನನಗೆ ಡೈವರ್ಟ್ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ನಾನು ಈ ಬಡ್ಜೆಟ್ ಬಗ್ಗೆ ನನ್ನ ಪ್ರಶ್ನೆ ಎತ್ತಿದ್ದೀರಿ, ನನಗೆ ಸಮಾಧಾನ ಇಲ್ಲ, ನನ್ನ ಕ್ಷೇತ್ರಕ್ಕೆ ಏನೋ ಅನುಕೂಲ ಆಗಲಿಲ್ಲ ಅನ್ನೋ ಒಂದು ನೋವನ್ನ ನಾನು ಹೇಳ್ಕೊಂಡಿದ್ದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.